ನಮಸ್ಕಾರ ವೀಕ್ಷಕರೇ, SR ಕನ್ನಡ ಟಿವಿ ಚಾನಲ್ಗೆ ಸ್ವಾಗತ. ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರುಜಿ. ವೀಕ್ಷಕರ, ಇವತ್ತಿನ ಸಂಚಿಕೆಯಲ್ಲಿ ಕೃತಿಕಾ ನಕ್ಷತ್ರದಲ್ಲಿ ಜನಿಸಿದವರ ಫಲಾಫಲಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ಕೃತಿಕಾ ನಕ್ಷತ್ರದಲ್ಲಿ ಜನಿಸಿದವರು ನೀತಿವಂತರು, ಕೀರ್ತಿವಂತರು, ಹಾಗೆ ಶೀಘ್ರ ಕೋಪಿಷ್ಠರಾಗಿರ್ತಾರೆ ಮತ್ತು ಕಷ್ಟಕರವಾದಂತಹ ಕೆಲಸ ಕಾರ್ಯಗಳಲ್ಲಿ ಭಾಗಿಯಾಗ್ತಾರೆ. ಸಂದಿಗ್ಧ ಪರಿಸ್ಥಿತಿಗಳನ್ನ ಎದುರಿಸ್ತಾರೆ. ತೇಜಸ್ವಿಗಳಾಗಿರ್ತಾರೆ, ಬುದ್ಧಿವಂತರಾಗಿರ್ತಾರೆ, ವಿದ್ಯಾವಂತರಾಗಿರ್ತಾರೆ. ಹಾಗೆಯೇ ಸ್ವಲ್ಪ ಪರಿಸ್ಥಿತಿಯರ ವ್ಯಾಮೋಹ ಹೆಚ್ಚಾಗಿರುತ್ತೆ. ವ್ಯಾಮೋಹಿತ ವ್ಯಕ್ತಿಗಳು ಈ ಕೃತಿಕಾ ನಕ್ಷತ್ರದವರು. ಹಾಗೆ ಮನಸ್ಸಿನ ನಿಯಂತ್ರಣ ತಪ್ಪಿ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಪಾಪಕರ್ಮಗಳಲ್ಲಿ, ಹೀನ ಕಾರ್ಯಗಳಲ್ಲಿ ಭಾಗಿಯಾಗುವಂತಹ ಪರಿಸ್ಥಿತಿಗಳನ್ನು ನೋಡಬೇಕಾಗ್ತದೆ. ಕೃತಿಕಾ ನಕ್ಷತ್ರದ ವ್ಯಕ್ತಿಗಳು ಎಚ್ಚರಿಕೆಯಿಂದಿರಿ ಈ ವಿಚಾರದಲ್ಲಿ. ಮತ್ತು ಈ ನಕ್ಷತ್ರದಲ್ಲಿ ಹೆಣ್ಣು ಮಕ್ಕಳು ಜನ ಆದರೆ ಅವರು ಕೂಡ ಹಠವಾದಿಗಳಾಗಿರ್ತಾರೆ. ವಿಪರೀತ ಹಠ ಇರ್ತದೆ. ಕಲಹ ಪ್ರಿಯರು, ಗಲಾಟೆ ಗದ್ದಲಗಳನ್ನ ಆಸೆ ಪಡ್ತಾ ಇರ್ತಾರೆ. ಶೀಘ್ರ ಕೋಪಿಷ್ಠರಾಗಿರ್ತಾರೆ. ಯಾವಾಗಲೂ ಕೂಡ ವ್ಯಕ್ತಿಗಳ ಜೊತೆ ಅವಮಾನ ಅಪಮಾನಗಳನ್ನು ಮಾಡುವಂಥ ಮನಸ್ಥಿತಿಗಳನ್ನ ಇಟ್ಕೊಂಡಿರ್ತಾರೆ. ಒಬ್ಬರು ತೇಜೋವಧೆ ಮಾಡುವಂಥ ಮನಸ್ಥಿತಿಗಳನ್ನ ಇಟ್ಕೊಂಡಿರ್ತಾರೆ ಕೃತಿಕಾ ನಕ್ಷತ್ರದಲ್ಲಿ ಜನನಾದಂತಹ ಹೆಣ್ಣು ಮಕ್ಕಳು. ಹಾಗೆಯೇ ಕೂಡ ಈ ನಕ್ಷತ್ರಕ್ಕೆ ಸರಿ ಹೊಂದುವಂಥ ವ್ಯಾಪಾರ, ಯಾವುದಾದ್ರೂ ವ್ಯಾಪಾರ ಮಾಡಿ ನಷ್ಟ ಆಗಿದ್ರೆ ಭೂಮಿ ವ್ಯಾಪಾರ ಮಾಡಿದ್ರೆ ನಿಮಗೆ ಅದೃಷ್ಟ ಬರುತ್ತೆ. ಮರದ ಕೆಲಸಗಳು, ಮರದ ವ್ಯಾಪಾರಗಳು, ತಾಮ್ರ ಹಾಗೂ ಕಂಚಿನ ವ್ಯಾಪಾರಗಳನ್ನ ಮಾಡಿ, ಗಣಿ ವ್ಯವಹಾರಗಳನ್ನ ಮಾಡಿ, ತೆಂಗು, ಅಡಿಕೆ, ಹಾಗೆ ಈ ಗೋಧಿ, ಭತ್ತ, ಕಬ್ಬು ವ್ಯಾಪಾರಗಳನ್ನ ಕೂಡ ಮಾಡ್ಬೋದು. ರಾಸಾಯನಿಕ ವಸ್ತುಗಳನ್ನ ನೀವು ವ್ಯಾಪಾರ ಮಾಡಿದ್ರೂ ಕೂಡ ನಿಮಗೆ ಅದರಲ್ಲಿ ಲಾಭ ಇರ್ತದೆ ಮತ್ತು ಅದೃಷ್ಟದ ಫಲ ಸಿಗುತ್ತೆ ಕೃತಿಕಾ ನಕ್ಷತ್ರದವರಿಗೆ. ಕೆಲವೊಂದು ಸಮಯ ಹುಟ್ಟಿದಾಗ ಜಾತಕಗಳ ದೋಷದಿಂದ ಗಂಡಾಂತರಗಳು ಬರುತ್ತದೆ. ಆ ಗಂಡಾಂತರಗಳು ನಿಮ್ಮ ಜಾತಕದಲ್ಲಿ ಏನಾದರೂ ಇದ್ದರೆ ಕೃತಿಕಾ ನಕ್ಷತ್ರದವರಿಗೆ ವಿಶೇಷವಾಗಿ 2, 7, 12 ಹಾಗೂ 21 ವರ್ಷಗಳಲ್ಲಿ ಗಂಡಾಂತರಗಳಿರ್ತದೆ. ಇದರ ಬಗ್ಗೆ ನೋಡಿಕೊಂಡು ಪರಿಹಾರ ಮಾಡಿಕೊಳ್ಳೋದು ಉತ್ತಮ. ಇನ್ನು ಕೃತಿಕಾ ನಕ್ಷತ್ರದಲ್ಲಿ ವಿವಾಹಕ್ಕೆ ಯೋಗ್ಯವಾಗುವಂಥ ನಕ್ಷತ್ರಗಳು ಯಾವುವು? ಕೃತಿಕಾ ನಕ್ಷತ್ರದ ಜನರಾದವರಿಗೆ ವಿವಾಹಕ್ಕೆ ಯೋಗ್ಯವಾಗುವ ನಕ್ಷತ್ರ ಅಶ್ವಿನಿ, ಭರಣಿ, ಹಸ್ತ, ಚಿತ್ತ, ಸ್ವಾತಿ, ಅನುರಾಧ, ಶ್ರವಣ, ಧನಿಷ್ಠ ಹಾಗೂ ಶತಭಿಷ ನಕ್ಷತ್ರದವರು ವಧುವರರು ಕೂಡ ಕೃತಿಕಾ ನಕ್ಷತ್ರಗಳಿಗೆ ಒಳ್ಳೆ ರೀತಿಯ ಹೊಂದಾಣಿಕೆಗೆ ಆಗಿ ಬರ್ತಾರೆ. ಕೃತಿಕಾ ನಕ್ಷತ್ರದವರಿಗೆ ನಕ್ಷತ್ರ ದೋಷ ಇದ್ದರೆ ಅಕ್ಕಿ ಬೇಳೆ, ಹಾಗೆ ಬೆಲ್ಲವನ್ನು, ಅವರೆಕಾಳು, ಹಾಗೆ ತೊಗರಿ ಬೇಳೆಯನ್ನು ದೇವಸ್ಥಾನಗಳಿಗೆ ದಾನವಾಗಿ ಕೊಟ್ಟರೆ ಜನನ ದೋಷ ದೂರ ಆಗುತ್ತೆ. ನಮಸ್ಕಾರ ವೀಕ್ಷಕರೇ.